ಅಭಿಯಾನ ಮಾಡಿದ್ರು ಮೀಟಿಂಗ್ ಮಾಡಿದ್ರು ಬೆಳಗ್ಗೆ. ಇವತ್ತು ಒಂದು ಈಶ್ವರ್ ಖಂಡ್ರೆಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದು. ಆ ಸಮಿತಿ ವರದಿ ಕೊಟ್ಟ ಮೇಲೆ ಒಂದು ಕಾನೂನು ಮಾಡಿದ್ದೀವಿ. ಅದರ ಪ್ರಕಾರ ಈಗ ರೆವಿನ್ಯೂ ಬಡಾವಣೆಗಳು, ಸೈಟ್ಗಳು, ಮನೆಗಳು ಅವರಿಗೆಲ್ಲ ನಾಗರಿಕ ಸೌಲಭ್ಯಗಳು ಕೊಟ್ಟಿದ್ದೀವಿ. ಅವ್ರು ಯಾರು ಕೂಡ ಸರ್ಕಾರಕ್ಕೆ ಕಂದಾಯ ಕೊಡ್ತಾ ಇದ್ದಾರೆ, ತೆರಿಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು ಬಿ ಖಾತೆ ಅಭಿಯಾನ ಮಾಡಬೇಕು ಅಂತ ಹೇಳಿದ್ದೀವಿ. ಎಲ್ಲ ಈಗ ಬೆಂಗಳೂರಿನಲ್ಲಿ ಮಾಡಿದ್ದೀವಿ. ಎಲ್ಲ ನಗರ ಪ್ರದೇಶಗಳಲ್ಲಿ, ಮುನ್ಸಿಪಾಲ್ಟಿಗಳಲ್ಲಿ ಮತ್ತು ನಗರಾಭಿವೃದ್ಧಿಗೆ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಎಲ್ಲ ಡಿ ಸಿಗಳು ಮತ್ತು ಇವರು ಯಾರು ಯೋಜನಾ ಇಲಾಖೆಯವರು ಮತ್ತು ಇತರ ಅಧಿಕಾರಿಗಳು, CEO ಅದೆಲ್ಲ ಮೀಟಿಂಗ್ ಮಾಡಿ ಹೇಳಿದ್ದೀವಿ. ರೆವಿನ್ಯೂ ಮಂತ್ರಿ ಕಳಿಸ್ತಿದ್ದಾರೆ. ಸರ್, ಒಂದು ಪಾಲಿಟಿಕ್ಸ್ ಕ್ವಶನ್ ಸರ್. ರಾಜಣ್ಣ ಅವರು ಮತ್ತೆ DK ಶಿವಕುಮಾರ್ ಅವ್ರ ನಡುವೆ ಕಿತ್ತಾಟಗಳು ಪ್ರಾರಂಭ ಆಗಿದೆ. ರಾಜಣ್ಣ ಅವರು ನಿಮ್ಮ ಪರವಾಗಿ ಬ್ಯಾಟಿಂಗ್, CM ಅವರೇ ಮುಂದುವರಿಬೇಕು ಅಂತ. ಏನು ಬ್ಯಾಟಿಂಗ್? ಮುಂದುವರಿಬೇಕು ಅನ್ನೋದು ರಾಜಣ್ಣ. ಅದ್ರ ಬಗ್ಗೆ ನಾನು ಕಾಂಟ್ರವರ್ಸಿ ಮಾತಾಡೋಕ್ಕೆ ಹೋಗಲ್ಲ. ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. DK ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ, ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ. ಸರ್, ಈ ಅಧಿಕಾರದ ಸೂತ್ರ ರಚನೆ ಆಗಿರೋದು ಸತ್ಯನ ಅಂತ ಸರ್. ಈ ಅಧಿಕಾರದ ಸೂತ್ರ ರಚನೆ ಆಗಿರೋದು ಸತ್ಯನ ಅಂತ ಸರ್. ಅಧಿಕಾರದ ಸೂತ್ರ ಸರ್ ಹೇಳಿ ನಿನಗೆ, ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್. ಸರ್, ಇವತ್ತಿನ ಸಭೆ ಇದು ಫಲಶ್ರುತಿ ಆಯ್ತು ಅಂತೀರಾ ಸರ್? ದಲಿತ ಮುಖಂಡರ ಸಭೆ ಇವತ್ತು ಫಲಶ್ರುತಿ ಅಲ್ಲ ಸರ್, ಅಂದ್ರೆ ಅವರ ಅಭಿಪ್ರಾಯ ಕೇಳದಯ್ಯ. ಅವರ ಅಭಿಪ್ರಾಯಗಳನ್ನು ಕೇಳ್ತೀವಿ, ಅವರ ಸಲಹೆಗಳನ್ನು ಕೇಳ್ತೀವಿ. ಅದು ಎಲ್ಲರ ಅಭಿಪ್ರಾಯನೂ ಕೇಳೋಕ್ಕಾಗಲ್ಲ. ಈಗ ಸುಮಾರು 2.25 ಗಂಟೆ ಚರ್ಚೆ ಮಾಡಿದ್ದೀವಿ. ಕೆಲವರು ಅಭಿಪ್ರಾಯಗಳು ಕೊಟ್ಟಿದ್ದಾರೆ, ಕೆಲವರು ಲಿಖಿತ ಮೂಲಕ. ಸರ್, MLA ನಾಮನಿರ್ದೇಶನ ಖಾಲಿ ಇದೆ ಸರ್. MLC ನಾಮನಿರ್ದೇಶನ ಇಲ್ಲ, ನನಗೆ ಕಾಲು ನೋವು ಆಯ್ತಲ್ಲ, ಅದಕ್ಕೆ ಡೆಲ್ಲಿಗೆ ಹೋಗಕ್ಕಾಗಲಿಲ್ಲ. ಹಾಗಾಗಿ ವಿಳಂಬ ಆಗಿದೆ. ಕಾಲು ತಕ್ಷಣ ಮಾಡ್ತೀವಿ. ಡೆಲ್ಲಿಗೆ ಹೋಗ್ತೀರಾ ಸರ್? ಕಾಲು ಸರಿಯಾದ ಮೇಲೆ ಇಲ್ಲ ಅವರೇ ಇಲ್ಲಿ ಬರ್ತಾರ ಅಥವಾ ನಾನೇ ಅಲ್ಲಿ ಹೋಗ್ತೀನಿ. ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಹಣ ಬರ್ತಾ ಇಲ್ಲ, ಯಾವಾಗ ಮಾತಾಡಿದ ಸರ್? ಹೇಳಿದ್ದೀನಿ, ಕೊಡಕ್ಕೆ ಹೇಳಿದ್ದೀನಿ.